ಭಾರತದ ವೀರಾತಿ ವೀರರಲ್ಲಿ ತನ್ನದೇ ಆದ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಭಾರತವನ್ನು ಕಾಪಾಡಿರುವಂತಹ ಶಿವಾಜಿ ಛತ್ರಪತಿ ಮಹಾರಾಜರ 398ನೇ ಜಯಂತ್ಯೋತ್ಸವ ಅಂಗವಾಗಿ ಇಲ್ಲಿ ಸೇರಿರುವಂಥ ಇತಿಹಾಸ ಪುಟಗಳಲ್ಲಿ ನಾವೆಲ್ಲರೂ ಇವತ್ತು ಶಿವಾಜಿ ಮಹಾರಾಜರ ನೀವು ಕೂಗುವಂಥ ಸರವಾದ ಪರಮ ಮರಣವಿರಹಿತಳಾದ ಆ ಯಾವ ಭವಾನ್ ಮೂರ್ತಿಯನ್ನು ಇಲ್ಲಿಯಾಕೆ ಹಾಕಿದ್ದೀರಿ ಅಂತಕ್ಕಂಥ ಮಾತನ್ನು ಕೇಳಿದೆ. ಇಲ್ಲ, ಅವರು ತಂದೆ ತಾಯಿಯವರು ಮೂಲತಃ ಕರ್ನಾಟಕದವರು, ಅದು ಹೆಮ್ಮೆ ನಮಗೂ. ಇಲ್ಲಿ ತಾಯಿ ಭುವನೇಶ್ವರಿ ಪ್ರತ್ಯಕ್ಷ ಆಗಿ ಹೋಗು ನೀನು ಸಾಮ್ರಾಜ್ಯವನ್ನು ಸ್ಥಾಪು ಧರ್ಮದ ಒಂದು ಒಳ್ಳೊಳ್ಳೆ ದೇವಾಲಯ, ಸೋಮನಾಥ ದೇವಾಲಯವನ್ನು 17 ಬಾರಿ ಏನು ಮೊಹಮ್ಮದ್ ತೊಗಲಕ್ ಅಂತವರು ಸೇರಿ ಮೊಹಮ್ಮದ್ ಗಜನಿ ಮೊಹಮ್ಮದ್ ಅಂತಕ್ಕಂಥ ಮಹಾರಾಜ ಈ ವಿಜಯನಗರ ಸಾಮ್ರಾಜ್ಯ ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥ ವಿಚಾರ ಅಲ್ಲ. ಛತ್ರಪತಿ ಶಿವಾಜಿಯವರು ಅಖಂಡ ಹಿಂದೂ ರಾಷ್ಟ್ರಕ್ಕಾಗಿ ತಮ್ಮ ಜೀವನ ನೀಡಿರ್ತಕ್ಕಂಥದ್ದು. ಅವರ ಒಂದು ಸ್ಟ್ಯಾಚ್ಯೂ ಮಾಡೋದಕ್ಕೆ ಕಮಿಟಿಯೊಳಗೆ ನಾನೊಬ್ಬ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ, ಜಗಜ್ಯೋತಿ ಬಸವೇಶ್ವರರ ಮೂರ್ತಿಗೂ ಕೂಡ ನಾನು ಅಮೌಂಟನ್ನು ಕೊಟ್ಟಿದ್ದೀನಿ. ಈಗ ಮುಂಗಡವಾಗಿ ನಿಮ್ಮ ಇಲ್ಲಿ ಉತ್ತರ ದಿಕ್ಕಿಗೆ ಮುಖ ಮಾಡಿ 2 ಇಲ್ಲ ಬೇಲಿಯನ್ನು ಸ್ವಚ್ಛ ಮಾಡಿ, ಈ ಕಡೆ ಎಲ್ಲ ಈ ಸ್ವರೂಪದಲ್ಲಿ ಈ ಥರ ಬಂದರಿಗೆ ಕಾಣಬೇಕು, ಈ ಥರ ಬಂದರಿಗೆ ಕಾಣಬೇಕು. ಉತ್ತರ ದಿಕ್ಕಿಗೆ ಕುದುರೆ ಮೇಲೆ ಇರ್ತಕ್ಕಂಥ ಛತ್ರಪತಿ ಶಿವಾಜಿ ನಾನು ಬಾಂಬೆದಲ್ಲಿ ನೋಡಿದ್ದೆ. ಆ ಥರ ಒಂದು ಸ್ಟ್ಯಾಚ್ಯೂ ಮಾಡೋಣ. ನಾನು ಅಡ್ವಾನ್ಸ್ ಆಗಿ 21,000 ರೂಪಾಯಿಯನ್ನು ನಾನು ಈ ಸಮಾಜದವರಿಗೆ ಇದ್ದೀನಿ. ಅದ್ರ ಜೊತೆಗೆ ನಾನು ನಿಮ್ಮ ಜೊತೆಗೆ ಬಂದು ಮೀಟಿಂಗ್ ಮಾಡಿ ಅದನ್ನು ಎಷ್ಟು ಲಕ್ಷ ನಾವು ಸಂಪನ್ಮೂಲ ಕ್ರೋಢೀಕರಣ ಮಾಡೋದಕ್ಕೆ ನೀವೆಲ್ಲ ಸಮಾಜದವ್ರ ಜೊತೆಗಿದ್ದರೆ ಎಲ್ಲ ಸಮಾಜದವ್ರನ್ನ ಕರೆದು ಅದನ್ನು ಸ್ಥಾಪನೆ ಮುಂದುವರ್ಸೋಣ ಮಾಡೋಣ ಅಂತೇಳಿ ನಾನು ನಮ್ಮ ಹಿರಿಯರೇ ಇದ್ದಾರ. ನನಗೊಂದಿಷ್ಟು ಮಾಹಿತಿ ಐತಿ. ಹೀಗಾಗಿ ಶಿವಾಜಿ ಮಹಾರಾಜರ ಪುತ್ಥಳಿ ಕೂಡಿಸೋದೇ ದೊಡ್ಡ ಮಾತಿಲ್ಲ ಗಂಗಾವತಿ ಎಲ್ಲ ಜನತೆಗೆ. ಬಟ್ ಇಚ್ಛಾಶಕ್ತಿ ಕೊರತೆ ಇರ್ತದೆ. ಆ ಇಚ್ಛಾಶಕ್ತಿ ಕೊರತೆನೇ ಎದ್ದು ನಾವು ತೋರಿಸಕತ್ತೀವಲ್ಲ, ಆ ಕೊರತೆಯಿಂದ ನಮಗೆ ಏನು ಗೌರವ ಸಿಗಲ್ಲ. ದಯವಿಟ್ಟು ಯಾರು ಸಮಾಜದವರು ಆಗೋದು ಬೇಡ. ಮುಂದೆ 1 ವರ್ಷದ ಅನ್ನೋದಕ್ಕೆ ಕ್ಷತ್ರಿಯ ಮತ್ತು ಹಿಂದೂ ಸಾಮ್ರಾಜ್ಯದ ಶಿವಾಜಿ ಮಹಾರಾಜರ ಪುತ್ಥಳಿಯವರು ನಾವೇನನ್ನ ತೋರಿಸಿದ್ದೀವಿ ಅಂದರೆ ನಮ್ಮ ಇಚ್ಛಾಶಕ್ತಿ ಕೊರತೆಯಿಂದ ನಾವು ಹೊರ ಬಂದೀವಿ ಅಂತ ತಿಳ್ಕೊಂಡು 365 ದಿವಸ ಬದುಕಿರೋದೆ. ಬಟ್ ಶಿವಾಜಿ ಮಹಾರಾಜರು ತಮ್ಮ ತಾಯಿನ ತ್ಯಾಗ ಮಾಡಿಕೊಂಡು ಧರ್ಮಕ್ಕೋಸ್ಕರ ಕಾಪಾಡಿದಂಥ ಅಂಥ ಮಹಾರಾಜರ ಒಂದು ಪುತ್ಥಳಿ ನಾವು ಮಾಡಿವಿ ಅಂದ್ರೆ ನಾವು ಯೋಗ್ಯರಾಗ್ತೀವಿ, ನಾವು ಮಾಡಿಲ್ಲ ಅಂದ್ರೆ ಅಯೋಗ್ಯರಾಗ್ತೀವಿ. ನೇರವಾಗಿ ಹೇಳ್ಬೇಕು ಅವಲ್ಲ ಮಾತಲ್ಲ. ಈಗ ಯೋಗ್ಯರಾಗಬೇಕು ಅಯೋಗ್ಯರಾಗಬೇಕು ನಾವೆಲ್ಲರೂ ಪರಿಗಣನೆ ಮಾಡಿಕೊಂಡು ಕ್ಷತ್ರಿಯ ಸಮಾಜದವರು ಬರೋ ವರ್ಷ ಅನ್ನೋದಕ್ಕೆ ಕಾರ್ಯರೂಪ ತರುತ್ತೆ. ಶಿವಾಜಿ ಮಹಾರಾಜರ ಪುತ್ಥಳಿಗೆ ಏನೇನು ಸಹಾಯ ಇದ್ದರೆ ನಾವು ಮಾಡೋಕ್ಕೆ ಹೇಳಿದ್ದೀವಿ. ಅದಕ್ಕೆ ಅಣ್ಣ ಸ್ವಲ್ಪ ಎಲ್ಲರೂ ಕೂಡಿ ಎಲ್ಲ ಮಾಡೋಣ. ಪ್ರತಿ ವರ್ಷ ಎಲ್ಲರೂ ಬರೀ ಬಂದು ಹೇಳೋದೇ ಆಯ್ತು. ಈಗ ಎಲ್ಲರೂ ಬರ್ತೀರಿ, ಪ್ರತಿ ವರ್ಷ ಹಾರ ಹಾಕೋದು ಹೋಗೋದು ಅಷ್ಟೇ ಆಗಕತ್ತೈತಿ. ಯಾರು ಮತ್ತೆ ಇವತ್ತೊಂದೇ ದಿನ ಬರೀ ಎಲ್ಲರೂ ಮಾತಾಡೋದು, ಮತ್ತೆ ನೆಕ್ಸ್ಟ್ ಏನು ಎಲ್ಲ ಮರ್ತೋಗ್ತಾರೆ. ಈ ವರ್ಷ ಏನೋ ಗಟ್ಟಿ ನಿರ್ಧಾರ ಮಾಡೋರಂತ ಕಾಣಕಲಿತ್ತು ನನಗೆ. ಎಲ್ಲರೂ ಸ್ವಲ್ಪ ಈ ಸಲ ಮಾಡೋಣ. ಮುಂದಿನ ವರ್ಷ ಅಂತೂ ರೆಡಿ ಆಗಿರ್ಬೇಕಂತ. ಮುಂದಿನ ವರ್ಷ ಇರೋಂಥ ಒಂದು ನಿಟ್ಟಿನಲ್ಲಿ ಆ ಯುವಕರನ್ನೆಲ್ಲ ಸೇರಿ ಒಂದು ಸಮಿತಿ ಮಾಡಿರಿ ಅಂತ ನಮಗೆ ಹುರಿದುಂಬಿಸಿದ ಕಾಶಿನಾಥನವ್ರಿಗೆ ಈ ಸಂದರ್ಭದಲ್ಲಿ ಅವರಿಗೂ ಸಹ ಮತ್ತೊಮ್ಮೆ ಧನ್ಯವಾದ. ಈ ರಮೇಶ್ ಮತ್ತು ನಾವೆಲ್ಲ ಸೇರಿ ಶ್ರೀನೋಣ ಸಿಂಗಮ್ಮಣ್ಣ ಆಮೇಲೆ ಅಂಕಲ್ ಎಲ್ಲ ಹೇಳಿದ್ದಾರೆ. ಇದಕ್ಕೊಂದು ನಾವು ಸಮಿತಿ ರಚನೆ ಮಾಡ್ತೀವಿ. ಮಹಾರಾಜರು ಸ್ಟ್ಯಾಚ್ಯೂ ಕುತ್ಕೊಳ್ಳೋವರೆಗೂ ನಾವು ಸಹ ನಮ್ಗೆ ಎಷ್ಟು ಸಾಧ್ಯ ಅಂತ ಮನಸ್ಸಿಂದ ಮತ್ತು ಭಕ್ತಿ ಮತ್ತು ಶ್ರದ್ಧೆಯಿಂದ ಈ 3 ನಾವು ಕೆಲಸ ಮಾಡಲಿಕ್ಕೆ ನಾವು ಖಂಡಿತವಾಗಿ ಅದೀವಿ. ನಿಮ್ಮೆಲ್ಲ ಮಾರ್ಗದರ್ಶನ ನಮ್ಮಲ್ಲಿ ಇರಲಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಅಮೂಲ್ ಅವ್ರು ಏನೋ ತಾವು ಸಹ ಏನೋ ಮಹಾರಾಜರು ಸ್ಟ್ಯಾಚ್ಯೂಗೆ ಏನೋ ತಾವು ಏನು ಅಂದ್ಕೊಂಡ್ರೆ ಅದನ್ನು ಹೇಳ್ಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲರ ಮಾರ್ಗದರ್ಶಕರು ಹಾಗೂ ಗಂಗಾವತಿಯ ಯಾವಾಗಲೂ ಅಭಿವೃದ್ಧಿಗಾಗಿ ಪಣ ತೊಟ್ಟು ನಿಂತ್ಕೊಂಡು ಇವತ್ತು ಪ್ರತಿಯೊಬ್ಬರಿಗೂ ಯುವಕರಿಗೆ ಹುರಿದುಂಬಿಸಿ ಒಂದು ಉನ್ನತ ಸ್ಥಾನದಲ್ಲಿ ಒಯ್ಯುತ್ತಿರ್ತಕ್ಕಂಥ ಆತ್ಮೀಯರು ಹಾಗೂ ಹಿರಿಯರು ಗೌರವಾನ್ವಿತರಾದ ಶ್ರೀಯುತ ತಿಪ್ಪೇರುದ್ರ ಸ್ವಾಮಿಯವರಿಗೆ ನಮ್ಮೆಲ್ಲ ಬಾಂಧವರ ಪರವಾಗಿ ಮಾಲಾರ್ಪಣೆ ಮಾಡುವ ಮೂಲಕ ಇವತ್ತಿನ ಕಾರ್ಯಕ್ರಮಕ್ಕೆ ಗೌರವಿಸಿಕೊಳ್ತಾರೆ. ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಇಂದು ನಾವೆಲ್ಲರೂ ಸೇರಿ ಗಂಗಾವತಿಯ ಸಮಸ್ತ ನಾಗರಿಕರು ಹಾಗೂ ಸಮಸ್ತ ಕ್ಷತ್ರಿಯ ಕುಲ ಬಾಂಧವರು ಸೇರಿ ಇವತ್ತು
398ನೇ ಶ್ರೀ ಮಹಾರಾಜರ ಜಯಂತಿಯನ್ನು ಆಚರಿಸ್ತಾ ಇದ್ವಿ. ಈ ಆಚರಣೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಸಮಸ್ತ ಎಲ್ಲ ಗಂಗಾವತಿಯ ಹಿರಿಯರಾದಂಥ ಶ್ರೀ ತಿಪ್ಪೇರುದ್ರ ಸ್ವಾಮಿಯವರು ನಮ್ಮ ಜೊತೆಗೆ ಇದ್ದರೆ ಅವರಿಗೂ ಸಹ ಬರಮಾಡ್ಕೊಳ್ತಾ ಇದ್ವಿ. ಅದೇ ರೀತಿಯಾಗಿ ಕಾಶಿ ಅಣ್ಣ ಸಹ ನಮ್ಮಲ್ಲಿ ಜೊತೆ ಇದ್ದರೆ ಅವರಿಗೂ ಸಹ ಬರಮಾಡ್ಕೊಳ್ತಾ ಇದ್ವಿ. ಅದೇ ರೀತಿಯಾಗಿ ಮರಾಠ ಕ್ಷತ್ರಿಯ ಸಮಾಜದ ವಕೀಲರಾದಂಥ ಶ್ರೀಯುತ ರಮೇಶ್ ಅವರಿಗೂ ಸಹ ಬರಮಾಡ್ಕೊಳ್ತಿದ್ದೀವಿ. ಅದೇ ರೀತಿಯಾಗಿ SSK ಸಮುದಾಯದ ಅಧ್ಯಕ್ಷರಾಗಿದ್ದ ಗೌರವಾನ್ವಿತ ಶ್ರೀ ಯಮನಾಥ್ ಅಂಕಲ್ ಅವರಿಗೂ ಸಹ ಬರಮಾಡ್ಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸಿಂಗಂ ತಲ್ಬಂಜನ್ ಅವರಿಗೂ ಸಹ ಬರಮಾಡ್ಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಅಮೂಲ್ ಗೋಲ್ಡನ್ ಜಿಮ್ನ ಸಂಸ್ಥಾಪಕರಾದಂಥ ಅವರಿಗೂ ಸಹ ಬರಮಾಡ್ಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಹಿರಿಯರಾದಂಥ ವಿಶ್ವನಾಥ್ ರಾಜ್ ಸರ್ ಅವರಿಗೂ ಸಹ ಬರಮಾಡ್ಕೊಳ್ತಾ ಇದ್ದೀವಿ. ಅದೇ ರೀತಿ ಇನ್ನೂ ಅನೇಕ ಸಂಗಯ್ಯ ಸ್ವಾಮಿಯರಿಗೆ ಅವರಿಗೂ ಸಹ ಬರಮಾಡ್ಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಶ್ರೀನಿವಾಸ್ ಕಲ್ಯಾಣಿ ಅಣ್ಣ ಅವರಿಗೂ ಬರಮಾಡ್ಕೊಳ್ತಾ ಇದ್ದೀವಿ. ನಮ್ಮನ್ನ ಮೆಡಿಕಲ್ ಶಾಪ್ ಅವರಿಗೂ ಬರಮಾಡ್ಕೊಳ್ತಾ ಇದ್ದೀವಿ. ಸಮಸ್ಯೆಯಲ್ಲಿ ನೆರವೇರ್ತಕ್ಕಂಥ ಎಲ್ಲ ಯುವಕರಿಗೆ ಹೃತ್ಪೂರ್ವಕವಾಗಿ ಮತ್ತೊಮ್ಮೆ ಮಹಾರಾಜರ ಜಯಂತಿಗೆ ತಮ್ಮೆಲ್ಲರಿಗೂ ಆರ್ಥಿಕವಾಗಿ ಯಾರಿಗೂ ಕೆಲವೊಬ್ಬರು ಹೆಸರು